ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಿಮ್ಮ ಪ್ರಿಂಟರ್ನಲ್ಲಿ ಏನಾದರೂ ನೀವು ಪ್ರಿಂಟ್ ತೆಗಿಬೇಕಾದ್ರೆ ಏನಾದರೂ ಇದು ಪೇಜಸ್ ಏನಿದ್ರು ಬ್ಲಾಂಕ್ ಪೇಜ್ ಬರ್ತಾ ಇತ್ತಪ್ಪ ಅಂದರೆ ನಿಮಗೆ ಒಂದು ಸೆಟ್ಟಿಂಗ್ನ ಹೇಳ್ತೀನಿ. ಅದನ್ನು ನೀವು ಮಾಡಿಕೊಂಡ್ರೆ ನೀವು ಯಾವುದು ಪ್ರಿಂಟ್ ಕೊಡ್ತೀರಿ ಅದು ಪ್ರಿಂಟ್ ಬರುತ್ತೆ. ಎಕ್ಸಾಂಪಲ್ ಹೇಳ್ತೀನಿ ನೋಡಿರಿ. ಇದೇನೆಂದರೆ ಎಡ್ ಕ್ಲೀನ್ ಅಂತ ಇರುತ್ತೆ. ಅದನ್ನು ನೀವು ಕ್ಲೀನ್ ಮಾಡಿದರೆ ನೀವು ಪ್ರಿಂಟು ಸಲೀಸಾಗಿ ತೆಗಿಬೋದು. ಅದು ಹೇಗೆ ಮಾಡೋದು ಹೇಳ್ಕೊಡ್ತೀನಿ ನೋಡಿರಿ. ಇಲ್ಲಿ ಈ ರೀತಿ ಇರುತ್ತೆ. ಇದು ನೋಡಿ, ಎಪ್ಸಾನ್ ಇದು ಪ್ರಿಂಟರ್. ಇದು M200 ಅಂತ ಇದ್ರದ್ದು ಹೇಳ್ತೀನಿ ನಾನು, ಎಪ್ಸಾನ್ದು. ಇಲ್ಲಿ ಮೆನು ಅಂತ ಇದೆ ಆಪ್ಷನ್ನು. ಈ ಮೆನು ಬಟನ್ನ ಪ್ರೆಸ್ ಮಾಡಿ. ಇಲ್ಲಿ ಲೇಔಟ್ ಅಂತಿದೆ. ನೆಕ್ಸ್ಟು ರೆಡ್ಯೂಸು, ಪೇಪರ್ ಸೈಜು, ಪೇಪರ್ ಟೈಪು, ಕ್ವಾಲಿಟಿ, ಕಾಪಿ ಡೆನ್ಸಿಟಿ, ರಿಸ್ಟೋರು, ನೆಟ್ವರ್ಕು, ಈ ಮೇಂಟೆನೆನ್ಸ್ ಇದೆಯಲ್ಲ, ಇದನ್ನು ಓಕೆ ಅಂತ ಕೊಡಿ. ಇಲ್ಲಿ ನೋಜಿಲ್ಲ ಚೆಕ್ ಅಂತ ಬಂದಿದೆ. ಇದು ಏನಾರ ಮಿಸ್ಟೇಕ್ ಆಯ್ತು ಅಂದ್ರೆ ಮಾಡ್ಬೋದು. ನಾನು ಹೇಳ್ತಿದ್ದೀನಿ. ಇದು ನೆಕ್ಸ್ಟ್ ಎಡ್ ಕ್ಲೀನರ್ ಅಂತಿದೆ. ಈ ಎಡ್ ಕ್ಲೀನರನ್ನು ಈಗ ಓಕೆ ಅಂತ ಕೊಟ್ಟು ಈ ಪ್ರೆಸ್ ಬಟನ್ ಹೋದರೆ ಸ್ವಲ್ಪ ಹೊತ್ತು ಕ್ಲೀನಿಂಗ್ ಅಂತಂದು ಆಪ್ಷನ್ ಇದು ಬರುತ್ತೆ. ಆಮೇಲೆ ಆಟೋಮೆಟಿಕ್ಕಾಗಿ ಒಂದು ಪ್ರಿಂಟ್ ಬರುತ್ತೆ. ಅವ ನಿಮಗೆ ಕ್ಲೀನ್ ಅಪ್ ಆಗುತ್ತೆ. ಆಮೇಲೆ ನೀವು ಪ್ರಿಂಟ್ ಕೊಟ್ಟರು, ಯಾವುದೇ ಪ್ರಿಂಟ್ ಕೊಟ್ಟರು ನಿಮಗೆ ಸಲೀಸಾಗಿ ಪ್ರಿಂಟ್ ಬರುತ್ತೆ. ಇದೆ ನೋಡಿ ಫ್ರೆಂಡ್ಸ್. ನೀವು ಸಣ್ಣ ಪುಟ್ಟ ಮಿಸ್ಟೇಕ್ ಆಗಿದೆ ಅಂತಂದು ನೀವು ಅಲ್ಲಿ ಚೆಕಪ್ ಮಾಡ್ಸೋಕೆ ಕೊಟ್ಟರು ದುಡ್ಡು ಜಾಸ್ತಿ ಇದಾಗುತ್ತೆ. ಅದಕ್ಕೆ ನಿಮಗೆ ಈಸಿ ಮೆಥಡ್ನಲ್ಲಿ ಹೇಳಿದ್ದೀನಿ. ಈ ಎಡ್ ಕ್ಲೀನ್ ಮಾಡಿದರೆ ನಿಮಗೆ ಈಸಿಯಾಗಿ ನೀವು ಯಾವುದೇ ಪ್ರಿಂಟ್ ಕೊಟ್ಟರು ಬರುತ್ತೆ. ಎಡ್ ಕ್ಲೀನ್ ಅಂತ ನೋಡಿರಿ, ಇದು ಆಪ್ಷನು. ಓಕೆ.